ನಮಸ್ಕಾರ. ಇದು ಮಧ್ಯಾಹ್ನದ ಸುದ್ದಿ. ನಾನು ಶಶಿಧರ್ ಭಟ್. ಜಮ್ಮು ಮತ್ತು ಕಾಶ್ಮೀರ. ಭಾರತದ ಸೇನಾ ಮುಖ್ಯಸ್ಥರು ಇವತ್ತು ಜಮ್ಮು ಮತ್ತು ಕಾಶ್ಮೀರಕ್ಕೆ ಭೇಟಿ ನೀಡಿದರು. ಹಾಗೇನೆ ಇಡೀ ಕಾಶ್ಮೀರದ ಭದ್ರತಾ ವ್ಯವಸ್ಥೆಯ ಪರಿಶೀಲನೆಯನ್ನು ಕೂಡ ನಡೆಸಿದರು. ಅದಾದ ಮೇಲೆ ಕಾಂಗ್ರೆಸ್ ನಾಯಕ, ಲೋಕಸಭೆಯ ಪ್ರತಿಪಕ್ಷದ ನಾಯಕರಾಗಿರೋ ರಾಹುಲ್ ಗಾಂಧಿ ಅವರು ಕೂಡ ಕಾಶ್ಮೀರಕ್ಕೆ ಭೇಟಿ ನೀಡಿದ್ದಾರೆ. ಅದರ ಜೊತೆಗೆ ಯುದ್ಧದ ಕುರಿತು ಚರ್ಚೆ ನಡೀತಾ ಇದೆ. ಬಹುತೇಕ ಮಾಧ್ಯಮಗಳು ಯುದ್ಧ ಆಗಲೇಬೇಕು ಅಂತ ಸರ್ಕಾರದ ಮೇಲೆ ಒತ್ತಡ ಹೇರ್ತಾ ಇವೆ. ಅದರ ಜೊತೆಗೆ ಮಾಧ್ಯಮಗಳ ಒತ್ತಡದ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಪಾಕಿಸ್ತಾನದ ಜೊತೆ ಒಂದು ಯುದ್ಧವನ್ನ ನಡೆಸುವುದಕ್ಕೆ ಸನ್ನದ್ಧರಾಗಿದ್ದಾರೆ ಅನ್ಸುತ್ತೆ. ಅದು ಅವ್ರು ನಿನ್ನೆ ಏನು ಬಿಹಾರದಲ್ಲಿ ಮಾತನಾಡಿದ್ರು ಆವಾಗಲೇನೆ ಹಾಗೆ ಅನಿಸುವುದಕ್ಕೆ ಪ್ರಾರಂಭ ಆಗಿತ್ತು. ಸೊ ನಂತರ ಹಲವು ಬೆಳವಣಿಗೆಗಳಾದವು. ರಾತ್ರಿ ಹೊತ್ತು ಗಡಿ ನಿಯಂತ್ರಣ ರೇಖೆ ಏನಿದೆ ಅಲ್ಲಿ ಗುಂಡಿನ ಚಕಮಕಿ ನಡೀತು. ಭಾರತದ ಸೈನಿಕರು ಗುಂಡಿನ ದಾಳಿ ಮಾಡಿದ್ರು, ಅದರಂತೆ ಪಾಕಿಸ್ತಾನದ ಸೈನಿಕರು ಉತ್ತರ ಕೊಟ್ಟರು. ಇದೆಲ್ಲದರ ನಡುವೆ ಗಡಿಯಿಂದ ಬರುತ್ತಿರುವ ವರದಿಗಳ ಪ್ರಕಾರ ಭಾರತದ ಸೇನೆ ಜಮ್ಮು ಮತ್ತು ಕಾಶ್ಮೀರದ ಗಡಿಯಲ್ಲಿ ಸನ್ನದ್ಧವಾಗಿ ನಿಂತಿದೆ. ಆದರೆ ಪಾಕಿಸ್ತಾನದ ಮಾಧ್ಯಮಗಳು ಹೇಳುವ ಪ್ರಕಾರ ಈಗಾಗಲೇ ಭಾರತ ಪಾಕಿಸ್ತಾನದ ಗಡಿಯ ಒಳಗಡೆ ಸ್ವಲ್ಪ ಮಟ್ಟಿಗೆ ಪ್ರವೇಶ ಮಾಡಿದೆ ಅನ್ನುವ ವಿಶ್ಲೇಷಣೆ ಕೂಡ ಪಾಕಿಸ್ತಾನದ ವಾಹಿನಿಗಳ ಪ್ರಕಾರ ಬರ್ತಾ ಇದೆ. ಆದರೆ ಈ ಬಗ್ಗೆ ಯಾವುದೇ ಅಧಿಕೃತವಾದ ವರದಿ ಬಂದಿಲ್ಲ. ಭಾರತ ಸನ್ನದ್ಧ ಆಗ್ತಾ ಇರೋದು ನಿಜ. ಈಗಾಗಲೇ INS ವಿಕ್ರಾಂತ್ ಏನಿದೆ ಅದನ್ನ ಕರಾಚಿಯತ್ತ ಕಳಿಸ್ಕೊಡ್ಲಾಗಿದೆ. ಇದು ಅತ್ಯದ್ಭುತವಾದ INS ವಿಕ್ರಾಂತ್ ಏನಿದೆ ಅದು ಅತ್ಯದ್ಭುತವಾದ ಯುದ್ಧದ ಹಡಗು ಅಂತ. ಯುದ್ಧದ ವಿಮಾನ ಅಲ್ಲ, ಯುದ್ಧದ ಹಡಗು. ಆದ್ರೆ ಈ ಹಡಗಿನ ಮೇಲೆ ಭಾರತದ ಯುದ್ಧ ವಿಮಾನಗಳನ್ನ ಇಡಲಾಗುತ್ತೆ. ಯಾವಾಗ ಎಲ್ಲಿ ಬೇಕು ದಾಳಿ ಮಾಡ್ಬೋದು. ಸೊ ಅದು ಸನ್ನದ್ಧ ಆಗ್ತಾ ಇರೋದು ಒಂದು ಕಡೆ. ಇನ್ನೊಂದು ಕಡೆ ಸೈನ್ಯ ಏನಿದೆ, ಸೈನ್ಯ ಕೂಡ ಪಾಕಿಸ್ತಾನದ ಗಡಿ ಏನಿದೆ ಗಡಿಯಲ್ಲಿ ಶಸ್ತ್ರಸಜ್ಜಿತವಾಗಿ ಎನಿ ಟೈಮ್ ಯಾವುದೇ ಸಂದರ್ಭದಲ್ಲಿ ದಾಳಿ ನಡೆಸುವುದಕ್ಕೆ ಸನ್ನದ್ಧ ಆಗಿದೆ ಅನ್ನುವುದು ಈಗಿನ ವರದಿ. ಅದರಂತೆ ಪಾಕಿಸ್ತಾನ ಕೂಡ ಸನ್ನದ್ಧ ಆದ್ರೂ ಕೂಡ ಪಾಕಿಸ್ತಾನದ ಒಳಗಡೆ ಆತಂಕ ಇದೆ ಅಂತ ಹೇಳಲಾಗ್ತಾ ಇದೆ. ಯಾಕೆಂತಂದ್ರೆ ಅವರ ಇಡೀ ಆರ್ಥಿಕತೆ ಕುಸಿತೋಗ್ಬಿಟ್ಟಿದೆ. ಸೈನ್ಯದ ಕೈಯಲ್ಲಿ ಹಣ ಇಲ್ಲ. ಪಾಕಿಸ್ತಾನದ ಸೈನ್ಯಕ್ಕೆ ಹೋಗುವ ಹಣ ಇದೆಯಲ್ಲ ಅದು ವೈಯಕ್ತಿಕ ಅಕೌಂಟ್ಗಳಿಗೆ ಹೋಗ್ಬಿಡುತ್ತೆ. ಸೇನಾ ಮುಖ್ಯಸ್ಥರು ಯಾರಿದಾರೋ ವೈಯಕ್ತಿಕವಾಗಿ ತಗೋಬಿಟ್ಟು ಅವರೆಲ್ಲ ವಿದೇಶದಲ್ಲಿ ಮನೆ ಮಾಡ್ಕೊಂಡು ಹೊರಟೋಗ್ಬಿಡ್ತಾರೆ. ಹಲವು ರೀತಿಯ ಸಮಸ್ಯೆಗಳು ಪಾಕಿಸ್ತಾನದ ಸೈನ್ಯಕ್ಕೆ ಇದೆ ಅಂತ. ಇವತ್ತು ಬಂದ ವರದಿಯ ಪ್ರಕಾರ ಪಾಕಿಸ್ತಾನದ ಹಲವಾರು ಯುದ್ಧ ವಿಮಾನಗಳೇನಿವೆ ಗ್ರೌಂಡ್ ಆಗಿವೆ. ಅವಕ್ಕೆ ಬೇಕಾದಂತ ಬಿಡಿ ಭಾಗಗಳು ಸಿಗ್ತಾ ಇಲ್ಲ. ಆ ಬಿಡಿ ಭಾಗಗಳನ್ನ ತರಿಸ್ಕೊಳ್ಳೋಕೆ ಬೇಕಾದ ಹಣ ಕೂಡ ಇಲ್ಲ. ಅದು ಕೂಡ ಒಂದು ಆತಂಕ ಪಾಕಿಸ್ತಾನದಲ್ಲಿ ಕಾಣ್ತಾ ಇದೆ. ಇನ್ನು ಈ ಕಡೆ ನೋಡಿದ್ರೆ ಬಹಳಷ್ಟು ಕಾಶ್ಮೀರದ ಒಳಗಡೆ ಒಂದು ಆತಂಕ ಇದೆ. ಅಲ್ಲಿಯ ಜನ ಮಾತನಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇದು ಫಸ್ಟ್ ಟೈಮ್ ನಾನು ಹೇಳ್ತಾ ಇದ್ದೀನಿ. ಇದಕ್ಕೆ ಬೇಕಾದಂತ ರಿಕಗ್ನಿಷನ್ ಸಿಗ್ತಿಲ್ಲ. ಕಾಶ್ಮೀರದಲ್ಲಿ ಏನು ಲಾಲ್ ಚೌಕ್ನಲ್ಲಿ ಫಸ್ಟ್ ಟೈಮ್ ಪ್ರತಿಭಟನೆ, ತೀವ್ರ ರೂಪದ ಪ್ರತಿಭಟನೆ ನಡೀತು. ಯಾವತ್ತೂ ಕೂಡ ಈ ರೀತಿಯ ಪ್ರತಿಭಟನೆ ಲಾಲ್ ಚೌಕ್ನಲ್ಲಿ ನಡೆದೇ ಇರಲಿಲ್ಲ. ಅದು ಭಾರತದ ಪರವಾಗಿ, ಪಾಕಿಸ್ತಾನದ ವಿರೋಧವಾಗಿ. ಪಾಕಿಸ್ತಾನದ ವಿರೋಧ ಈ ಮಟ್ಟದಲ್ಲಿ ಯಾವತ್ತೂ ಇರಲಿಲ್ಲ ಇಷ್ಟು ವರ್ಷಗಳ ಇತಿಹಾಸದಲ್ಲಿ. ಶ್ರೀನಗರದ ಲಾಲ್ ಚೌಕ್ ಅಲ್ಲಿ ಪ್ರತಿಭಟನೆಗಳು ನಡೆದು ಮೊದಲ ದಿನನೇ ಕ್ಯಾಂಡಲ್ ಹಿಡಿದು ಪ್ರತಿಭಟನೆ ಮಾಡಿದ್ರು. ಈಗ ಎಲ್ಲ ಜನ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ. ಈ ನಡುವೆ ಭಾರತದ ಸೈನ್ಯ ಏನಿದೆ ಅದು ಕಾರ್ಯಾಚರಣೆ ನಡೆಸ್ತಾ ಇದೆ. ಏನು, ಇಬ್ಬರು ಉಗ್ರರು, ಅವರು ಕಾಶ್ಮೀರದವರೇನೆ. ಆ ಉಗ್ರರು ಯಾರು ಈ ದಾಳಿಯಲ್ಲಿ ಪಾಲ್ಗೊಂಡಿದ್ದರೋ ಅವರ ಮನೆಗಳನ್ನ ಧ್ವಂಸಗೊಳಿಸಲಾಗಿದೆ. ಅವರ ಮನೆಗಳ ಮೇಲೆ ಬುಲ್ಡೋಜರ್ ಬಿಡಲಾಗಿದೆ. ಅದರಂತೆ ಬಂಡೇಪುರದಲ್ಲಿ ಅಲ್ಲೂ ಕೂಡ ಕಾರ್ಯಾಚರಣೆ ನಡೀತಾ ಇದೆ. ಅರಣ್ಯ ಪ್ರದೇಶದಲ್ಲಿ ಸೈನಿಕರು ತೀವ್ರ ರೂಪದ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಒಂದೆರಡು ಕಡೆ ಉಗ್ರಗಾಮಿಗಳ ಜೊತೆ ಗುಂಡಿನ ಚಕಮಕಿ ನಡೆದಂತ ವರದಿ ಕೂಡ ಇವತ್ತಿಗೆ ಬರ್ತಾ ಇದೆ. ಆದ್ರೆ ಯಾರು ಇಲ್ಲಿ ದಾಳಿಯನ್ನ ನಡೆಸಿದ್ರು ಆ ದಾಳಿಯನ್ನ ನಡೆಸಿದ ಉಗ್ರಗಾಮಿಗಳು ಇದುವರೆಗೆ ಪತ್ತೆಯಾಗಿಲ್ಲ. ಎಲ್ಲಿ ಹೋದ್ರು ಅವರು? ಇವತ್ತು
ಒಂದು ಕನ್ಫರ್ಮೇಶನ್ ಬಂದಿದೆ. ನಾನು ಅದು ನಿನ್ನೆನೂ ಹೇಳಿದ್ದೆ. ಏನು ಅಂದ್ರೆ ಈ ಉಗ್ರಗಾಮಿಗಳು ಮೋಟರ್ ಸೈಕಲ್ ನಲ್ಲಿ ಬಂದಿದ್ರು ಅಂತ. ಸೊ ಈಗ ಒಂದು ಮೋಟರ್ ಸೈಕಲ್ ಅಲ್ಲೇ ಸಿಕ್ಕಿದೆ ಅನ್ನುವ ವರದಿ ಕೂಡ ಇವತ್ತು ಬಂದಿದೆ. ಸೊ ಈ ಕಾಂಬಿಂಗ್ ಆಪರೇಷನ್ ಏನಿದೆ, ಕಾಂಬಿಂಗ್ ಆಪರೇಷನ್ ಬಹುಮುಖ್ಯವಾದ ಸ್ಥಳಗಳಲ್ಲಿ ನಡೀತಾ ಇದೆ. ಫಾರೆಸ್ಟ್ ಏರಿಯಾಗಳಲ್ಲಿ ಬಹುಮುಖ್ಯವಾದ ಸ್ಥಳಗಳಲ್ಲಿ ಕಾಂಬಿಂಗ್ ಆಪರೇಷನ್ ಅನ್ನ ಸೈನ್ಯ ನಡೆಸ್ತಾ ಇದೆ. ಆದ್ರೆ ಅವ್ರು ಎಲ್ಲಿ ಹೋದ್ರು ಯಾರಿಗೂ ಗೊತ್ತಿಲ್ಲ. ಅವರನ್ನು ಅಲ್ಲೇ ಕಾಶ್ಮೀರದಲ್ಲಿ ಉಳ್ಕೊಂಡಿದ್ದಾರೆ ಅಥವಾ ದಾಟ್ಬಿಟ್ಟು ಪಾಕಿಸ್ತಾನಕ್ಕೆ ಹೊರಟು ಹೋಗ್ಬಿಟ್ರ ಆ ಬಗ್ಗೆ ಕೂಡ ಮಾಹಿತಿ ಇಲ್ಲ. ಆದ್ರೆ ಕೆಲವು ಮಾಹಿತಿಗಳು ಬರ್ತಾವೆ. ಒಂದು, ಕಾಶ್ಮೀರದ ಇಬ್ಬರು ಮನೆಗಳನ್ನ ದೋಷಪಡಿಸ್ತಾ ಇತ್ತು ಉಗ್ರಗಾಮಿಗಳು. ಅವರು ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿ ತರಬೇತಿಯನ್ನ ಪಡೆದು ಬಂದಿದ್ರು ಅನ್ನೋದು ಒಂದು ಮಾಹಿತಿ. ಇನ್ನೊಂದು ಮಾಹಿತಿಯ ಪ್ರಕಾರ ಹಮಾಸ್ ಮುಖ್ಯಸ್ಥರು, ಹಮಾಸ್ನ ಕಮಾಂಡರ್ ಯಾರೋ ಒಬ್ರು ಪಾಕಿಸ್ತಾನಕ್ಕೆ ಬಂದಿದ್ರು. ಅವರು ಇಡೀ ಈ ಕಾರ್ಯಾಚರಣೆ ಹೀಗಿರಬೇಕು ಅನ್ನುವ ಒಂದು ತರಬೇತಿಯನ್ನು ಕೊಟ್ಟರು ಅನ್ನುವ ವರದಿಗಳು ಕೂಡ ಇದೆ. ಈ ವರದಿಗಳು ಕನ್ಫರ್ಮ್ ಆಗಬೇಕು, ಯಾಕಂದ್ರೆ ಬಹುತೇಕ ವರದಿಗಳು ಕನ್ಫರ್ಮ್ ಮಾಡೋರಿಲ್ಲ. ಆದ್ರೆ ಅಲ್ಲಲ್ಲಿ ಇಂಥ ವರದಿಗಳು ಬರ್ತಾ ಇದೆ. ಅದಕ್ಕೆ ತಮಗೆ ತಲುಪಿಸುವ ಕೆಲಸಕ್ಕಾಗಿ ನಾನು ಇದನ್ನ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಹಮಾಸ್ನ ಬಂದವರು ತರಬೇತಿಯನ್ನು ಕೊಟ್ಟಿದ್ರು. ಅದರಿಂದ ಅವರ ಕಾರ್ಯಾಚರಣೆ ಏನಿದೆ ಅದು ಹಮಾಸ್ ಕಾರ್ಯಾಚರಣೆ ಅಥವಾ ಹಮಾಸ್ ನಡೆಸುವ ಹತ್ಯಾಕಾಂಡದಂತಿದೆ ಅಂತಾನು ಹೇಳಲಾಗ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಸತ್ಯ ಸುಳ್ಳು ಗೊತ್ತಿಲ್ಲ. ಅದರ ಜೊತೆಗೆ ಬಹಳ ವಿಭಿನ್ನವಾದ ಇಡೀ ಏನು ಹತ್ಯಾಕಾಂಡ ನಡೀತು, ಆ ಹತ್ಯಾಕಾಂಡದ ಬಗ್ಗೆ ಬೇರೆ ಬೇರೆ ರೀತಿಯ ವರದಿಗಳು, ವಿಶ್ಲೇಷಣೆಗಳು ಬರ್ತಿವೆ. ಸೊ ಸ್ಥಳೀಯರು ಯಾವ ರೀತಿ ಹೆಲ್ಪ್ ಮಾಡಿದ್ರು, ಏನೇನು ಮಾಡಿದ್ರು ಅನ್ನೋ ವರದಿಗಳು ಬರ್ತಾ ಇವೆ. ಸ್ಥಳೀಯರು ಕಣ್ಣೀರು ಹಾಕಿದ್ದಾರೆ, ಕೂಗಾಡಿದ್ದಾರೆ, ಈ ಒಂದು ಹತ್ಯಾಕಾಂಡವನ್ನು ವಿರೋಧಿಸಿದ್ದಾರೆ. ಬಹಳ ಇದೆಲ್ಲ ನನಗನ್ಸುವ ಹಾಗೆ ಕಾಶ್ಮೀರದಲ್ಲಿ ಪೂರಕವಾದ ಅಂಶಗಳು ಇದು ಅಂತ. ಸೊ ಆದರೆ ಈ ಪೂರಕವಾದ ಅಂಶಗಳನ್ನ ನಮ್ಮ ಮಾಧ್ಯಮಗಳು ಹೆಚ್ಚಿನ ಪ್ರಚಾರವನ್ನೇ ಕೊಡ್ತಾ ಇಲ್ಲ. ಕಾಶ್ಮೀರಿ ಜನ ಸಮುದಾಯ ಏನಿದೆ, ಬಹಳ ಮುಖ್ಯವಾಗಿ ನಾವು ಅರ್ಥ ಮಾಡಿಕೊಳ್ಬೇಕಾದ್ದೇನು ಅಂದ್ರೆ, ನೀವು ಕಾಶ್ಮೀರಿ ಜನರನ್ನ ಬಿಟ್ಟು ಕಾಶ್ಮೀರ ನೆಲವನ್ನ ಬಗ್ಗೆ ಮಾತನಾಡಕ್ಕಾಗಲ್ಲ. ಅದು ಇವತ್ತು ಪ್ರಾರಂಭ ಆಗಿದೆ. ಬಹಳಷ್ಟು ಜನ ಬಲಪಂಥೀಯರು, ಸಂಘ ಪರಿವಾರದವರು, ಬಿಜೆಪಿ ಬೆಂಬಲಿಗರು, ಮೋದಿ ಬೆಂಬಲಿಗರು, ಅಮಿತ್ ಶಾ ಬೆಂಬಲಿಗರು, ಯೋಗಿ ಆದಿತ್ಯನಾಥ್ ಬೆಂಬಲಿಗರು ಕಾಶ್ಮೀರಿ ಜನರ ಮೇಲೆ ದೂಷಿಸುವುದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಕಾಶ್ಮೀರಿ ಸ್ಟೂಡೆಂಟ್ಗಳು, ವಿದ್ಯಾರ್ಥಿಗಳು ಎಲ್ಲೆಲ್ಲಿ ಓದ್ತಿದ್ದಾರೆ ಅವರ ಮೇಲೆ ಕೂಡ ಒಂದು ರೀತಿಯಲ್ಲಿ ಕಿರುಕುಳ ನೀಡಿದ ಘಟನೆಗಳು ವರದಿ ಆಗ್ತಿವೆ. ಇದು ಬಹಳಷ್ಟು ಅಪಾಯಕಾರಿಯದ್ದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾಕೆಂದ್ರೆ ಕಾಶ್ಮೀರಿ ಜನ ಈಗ ಭಾರತದ ಪರವಾಗಿ ನಿಲ್ತಾ ಇದ್ದಾರೆ, ಪಾಕಿಸ್ತಾನದ ವಿರುದ್ಧ ಧ್ವನಿ ಎತ್ತಿದ್ದಾರೆ. ಈ ಸಂದರ್ಭದಲ್ಲಿ ಕಾಶ್ಮೀರಿಗಳನ್ನ ನೀವು ಟಾರ್ಗೆಟ್ ಮಾಡಿದ್ರೆ ಅದು ಐತಿಹಾಸಿಕ ತಪ್ಪು ಮಾತ್ರ ಅಲ್ಲ, ಭವಿಷ್ಯದಲ್ಲಿ ತೀವ್ರ ರೂಪದ ಸಂಕಷ್ಟಕ್ಕೆ ನಾವು ಸಿಲುಕಾಕತ್ತೀವಿ. ಅಲ್ಲಿ ನಡಿಬೇಕಾದ್ದು ಕಾಶ್ಮೀರಿ ಜನರಿಗೆ ಅವರು ನಮ್ಮವರನ್ನಾಗಿ ಸ್ವೀಕಾರ ಮಾಡೋದು. ಅವರನ್ನ ಬಿಟ್ಬಿಟ್ಟು ಕೇವಲ ಕಾಶ್ಮೀರದ ನೆಲದ ಬಗ್ಗೆ ನಾವು ಮಾತನಾಡಕ್ ಹೋದ್ರೆ, ಅವರು ಮುಸ್ಲಿಮರು ಅನ್ನೋ ಕಾರಣಕ್ಕೆ ಅವರು ಟಾರ್ಗೆಟ್ ಮಾಡಿದ್ರೆ ಭಾರತ ಅಪಾಯಕ್ಕೆ ಸಿಕ್ಕಾಕೊಳ್ಳುತ್ತೆ. ನಮ್ಮ ಭಾರತಾಂಬೆಯ ಮುಕುಟ ಮಣಿ ಏನಿದೆ ಅದನ್ನ ನಾವು ಉಳಿಸ್ಕೊಳಕ್ ಸಾಧ್ಯ ಆಗಲ್ಲ. ಎವ್ರಿಬಡಿ ಶುಡ್ ಅಂಡರ್ಸ್ಟ್ಯಾಂಡ್. ಮೋದಿಯಿಂದ ಹಿಡಿದು ಗೋಧಿ ಮೀಡಿಯಾದವರೆಗೆ ಎಲ್ಲರೂ ಅರ್ಥ ಮಾಡ್ಕೋಬೇಕು. ಯಾರ್ಯಾರು ವಾಟ್ಸಪ್ ಯೂನಿವರ್ಸಿಟಿ ಸದಸ್ಯರಿದ್ದಾರೆ ಅವರು ಅರ್ಥ ಮಾಡ್ಕೋಬೇಕು. ಯಾರ್ಯಾರು ಸಂಘ ಪರಿವಾರದ ಕಾಲಾಳುಗಳಿವೆ, ಯಾರ್ಯಾರು ಚಡ್ಡಿ ಲಂಗೋಟಿ ಧರಿಸಿ ಬೀದಿಲಿ ಇರ್ತಾರೆ, ದೇ ಶುಡ್ ಅಂಡರ್ಸ್ಟ್ಯಾಂಡ್. ಕಾಶ್ಮೀರಿ ಜನರ ಇನ್ವಾಲ್ವ್ ಮಾಡ್ಕೊಳ್ಳೋದು ಅಂತ ಅಂದ್ರೆ ಆ ಪಾಸಿಟಿವ್ ಆದ ಅಂಶಗಳಿಗೆ ಬೆಂಬಲ ಕೊಡುವಂಥದ್ದು. ಆಗ ಅಂಥವ್ರು ಸ್ಪ್ರೆಡ್ ಆಗ್ತಾ ಹೋಗ್ತಾರೆ. ಆ ಕಾರಣಕ್ಕೆ ನಾನು 2-3 ಈ ಸುದ್ದಿಗಳನ್ನ ನಾನು ಹಾಕಿದೆ. ಒಂದು, ಕಾಶ್ಮೀರಿಯ ಅಲ್ಲಿಯ ರಿಕ್ಷಾವಾಲಾಗಳೇನಿದ್ದಾರೆ ಅವರು ಯಾರ್ಯಾರು ಸಿಕ್ಕಾಕೊಂಡಿದ್ದಾರೋ ಅವ್ರನ್ನ ಫ್ರೀ ಆಗಿ ಏರ್ಪೋರ್ಟ್ಗೆ ಬಿಡುವ ವ್ಯವಸ್ಥೆ ಮಾಡಿದ್ದು. ನಮ್ಗೆ ದುಡ್ಡು ಬೇಡ, ನಾವು ನಿಮ್ಮಿಂದ ಬದುಕಿದ್ದೀವಿ, ನೀವು ನನಗೆ ಅನ್ನ ಕೊಟ್ಟಿದ್ದೀರಿ, ನಾವು ನಿಮ್ಮನ್ನ ಫ್ರೀ ಆಗಿ ಉಚಿತವಾಗಿ ತಮ್ಮನ್ನ ಏರ್ಪೋರ್ಟಿಗೆ ಕಳಿಸ್ತೀವಿ. ಇದು ಪಾಸಿಟಿವ್ ಅಂಶ ಅಲ್ವಾ? ಬಟ್ ಇದನ್ನು ರಿಕಗ್ನೈಸ್ ಮಾಡಬೇಕಾದ್ದು ಮಾಧ್ಯಮಗಳು ರಿಕಗ್ನೈಸ್ ಮಾಡ್ತಾ ಇಲ್ಲ. ಅದು ಪಾಸಿಟಿವ್ ಆದ ಅಂಶಗಳು. ಇನ್ನೊಬ್ಬ ಮುಸ್ಲಿಂ ಪೂರ್ಣ ಗಡ್ಡ ಬಿಟ್ಟಂತವನು, ಅವರು ಕೂಗ್ತಾ ಇದ್ರು, ಅಳ್ತಾ ಇದ್ರು, ಇದು ಕೇವಲ ಯಾರೋ ಪ್ರವಾಸಿಗರ ಹತ್ಯೆ ಅಲ್ಲ, ಇದು ಕಾಶ್ಮೀರದ ಹತ್ಯೆ, ನಮ್ಮೆಲ್ಲರ ಹತ್ಯೆ ಅಂತ. ಇಂಥ ಮನಸ್ಸುಗಳು ಕಾಶ್ಮೀರದಲ್ಲಿವೆ. ಅವರಿಗೆ ಬೆಂಬಲ ಕೊಡಬೇಕಾದ್ದು ಎಲ್ಲ ದೇಶ ಪ್ರೇಮಿಗಳ ಕೆಲಸ. ನೀವು ಅದನ್ನು ಗುರುತಿಸದೆ ಕೇವಲ ಮುಸ್ಲಿಮರು ಅನ್ನುವ ಕಾರಣಕ್ಕೆ ಕಾಶ್ಮೀರಿಗಳನ್ನ ಟಾರ್ಗೆಟ್ ಮಾಡ್ತಾ ಹೋದ್ರೆ ಈ ಸಮಸ್ಯೆ ಬಗೆಹರಿಯಲ್ಲ.
ಮತ್ತು ಅವರಲ್ಲಿ ಒಂದು ರೀತಿಯ ಫ್ರಸ್ಟ್ರೇಷನ್ ಬರ್ಬೋದು. ಅವ್ರಲ್ಲಿ ಫ್ರಸ್ಟ್ರೇಷನ್ ಬಂದರೆ ಅದನ್ನ ಬಳಸ್ಕೊಳ್ಳೋದಕ್ಕೆ ಪಾಕಿಸ್ತಾನ ಪಕ್ಕದಲ್ಲೇ ಕಾದು ನಿಂತಿದೆ. ಆದ್ದರಿಂದ ಕಾಶ್ಮೀರಿಗಳಿಗೆ ಫ್ರಸ್ಟ್ರೇಷನ್ ಬರೆದಿರೋ ಹಾಗೆ ನೋಡಿಕೊಳ್ಳಬೇಕಾದ ಹೊಣೆಗಾರಿಕೆ ಭಾರತದ ಎಲ್ಲರ ಬೇರೆ ಇದೆ. ಅದರಿಂದ ಪಾಸಿಟಿವ್ ಆದ ಅಂಶಗಳನ್ನು ನಾವು ಬಿಂಬಿಸ್ಬೇಕೇ ಹೊರತು ಇಡೀ ಈ ದಾಳಿಯಲ್ಲಿ ಇಬ್ಬರು ಕಾಶ್ಮೀರಿಗಳಿದ್ರು ಅನ್ನೋ ಕಾರಣಕ್ಕೆ ಇಡೀ ಕಾಶ್ಮೀರಿ ಸಮುದಾಯವನ್ನ ಟಾರ್ಗೆಟ್ ಮಾಡೋದು, ಅವ್ರನ್ನ ಬೈಯೋದು, ಇನ್ನೊಂದು ಮಾಡೋದು ಮಾಡ್ಕೊಳ್ಳೋದು. ಆವಾಗ ನಾವು ನಮ್ಮ ಉದ್ದೇಶ ಈಡೇರಲ್ಲ. ಆವಾಗ ಕಾಶ್ಮೀರಿಗಳನ್ನ ಬಿಟ್ಟು ಕಾಶ್ಮೀರ ನಮ್ಮ ಜೊತೆಗೆ ಇರಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಅದು ಬಹಳ ಮುಖ್ಯವಾದ್ದು. ಕಾಶ್ಮೀರಿ ಜನರನ್ನ ಬಿಟ್ಟು ಕಾಶ್ಮೀರ ಇಲ್ಲ ಇಲ್ಲ ಇಲ್ಲ. ಆದ್ದರಿಂದ ಕಾಶ್ಮೀರದ ಬಗ್ಗೆ ಮಾತನಾಡುವಾಗ ಕಾಶ್ಮೀರಿಗಳನ್ನ ಒಳಗೊಂಡು ಅವರ ಈಥೋಸ್, ಅವರ ನಂಬಿಕೆ, ಅವರ ಸಂಪ್ರದಾಯ, ಅವರ ಬದುಕು, ಅವರ ಇತಿಹಾಸ ಎಲ್ಲವನ್ನ ಸೇರಿಸಿ ಅವರನ್ನ ನಾವಿತ್ತು ಒಪ್ಪಬೇಕಾಗಿದೆ, ಒಪ್ಪಿಕೊಳ್ಳಬೇಕಾಗಿದೆ. ಕಾಶ್ಮೀರ ಬೇಕಾದರೆ ಅದಿಲ್ಲ, ನೀವು ಟಾರ್ಗೆಟ್ ಮಾಡ್ತೀರಿ ಅವ್ರನ್ನ, ಕಾಶ್ಮೀರಿಗಳ ಮನಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳಲ್ಲ. ಇಂಥ ಸಂದರ್ಭದಲ್ಲಿ ಕೇವಲ ಮಾಧ್ಯಮಗಳ ಕೂತು ಕಾಶ್ಮೀರಿಗಳನ್ನ ಬೈದು 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 ಹೋದ್ರಿ ಅಂತಂದ್ರೆ ನಂತರ ಉಂಟಾಗುವ ಸ್ಥಿತಿ ಇದೆಯಲ್ಲ, ಅದನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಬಹಳ ಕಾಲದ ನಂತರ ಕಾಶ್ಮೀರಿಗಳು ಭಾರತದ ಪ್ರಭುತ್ವವನ್ನ ಒಪ್ಕೊಂಡಿದ್ದಾರೆ, ಯಶಸ್ವಿಯಾಗಿ ಚುನಾವಣೆಯಲ್ಲಿ ಮತದಾನ ಮಾಡಿದ್ದಾರೆ, ಭಾರತ ಸರ್ಕಾರ ಮಾಡುತ್ತಿರುವ ಅಭಿವೃದ್ಧಿ ಕೆಲಸಗಳಿಗೆ ಬೆಂಬಲ ನೀಡಿದ್ದಾರೆ. ಅವರ ಬದುಕು ಮತ್ತೆ ತೆರೆಕೊಳ್ತಾ ಇದೆ, ಬದುಕಿನ ಬಾಗಿಲು ತೆರೆದುಕೊಳ್ತಾ ಇದೆ. ಕೇವಲ ಹಿಂಸಾಚಾರದಲ್ಲಿ ನಲುಗಿ ಹೋದವರು, ಹಿಂಸಾಚಾರದಲ್ಲಿ ಎಲ್ಲವನ್ನ ಕಳೆದುಕೊಂಡವರು ಮತ್ತೆ ಉಸಿರಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈ ಸನ್ನಿವೇಶದಲ್ಲಿ ಅವರಿಗೆ ಬೆಂಬಲ ನೀಡಬೇಕಾದ್ದು ಪ್ರತಿಯೊಬ್ಬರ ಕರ್ತವ್ಯ. ಆದರೆ ನನಗೆ ಆ ಲಕ್ಷಣ ಕಾಣ್ತಾ ಇಲ್ಲ. ಇಡೀ ಈ ಘಟನೆಯನ್ನ ರಾಜಕೀಯ ಲಾಭಕ್ಕಾಗಿ ಬಳಸಿಕೊಳ್ಳುವ ಯತ್ನವನ್ನ ಪ್ರಭುತ್ವ ಮಾಡ್ತಾ ಇದೆ. ಕಾಶ್ಮೀರಿಗಳನ್ನ ಬಿಟ್ಟು ಕಾಶ್ಮೀರ ಇಲ್ಲ. ಕಾಶ್ಮೀರಿಯ ಪ್ರತಿಯೊಬ್ಬರಿಗೂ ಕೂಡ ಅದನ್ನು ನಾನು ನಿಮ್ಗೆ ಇನ್ನೊಂದು ರೀತಿ ಹೇಳ್ತೀನಿ. ಕನ್ನಡಿಗರನ್ನು ಬಿಟ್ಟು ಕನ್ನಡ ನಾಡಿದೆಯಾ? ಕನ್ನಡ ಭಾಷೆ, ಸಂಸ್ಕೃತಿ, ಪರಂಪರೆಯನ್ನು ಬಿಟ್ಟು ಕನ್ನಡ ನಾಡಿ ಹೇಗಿರೋಕ್ಕೆ ಸಾಧ್ಯ? ತಮಿಳು ಸಂಸ್ಕೃತಿ, ಪರಂಪರೆ ಇನ್ನೊಂದನ್ನು ಬಿಟ್ಟು ತಮಿಳುನಾಡು ಇರೋದಕ್ಕೆ ಯಾಕೆ ಸಾಧ್ಯ? ತೆಲುಗು ಸಂಸ್ಕೃತಿ, ಪರಂಪರೆ, ಭಾಷೆ, ಸಾಹಿತ್ಯವನ್ನು ಬಿಟ್ಟು ಹೇಗೆ ಆಂಧ್ರ ಪ್ರದೇಶ, ತೆಲಂಗಾಣ ಇರುತ್ತೆ? ಅದೇ ರೀತಿ ಕಾಶ್ಮೀರಿಗಳನ್ನು ಬಿಟ್ಟು ಕಾಶ್ಮೀರ ಇಲ್ಲ. ಈ ಸಂದರ್ಭದಲ್ಲಿ ಕಾಶ್ಮೀರಿಗಳು ಮೇನ್ ಸ್ಟ್ರೀಮ್ನಲ್ಲಿ ಇರಬೇಕಾದದ್ದು, ಅವ್ರನ್ನ ಉಳಿಸ್ಕೊಳ್ಬೇಕಾದ್ದು. ಈ ಒಂದು ಹತ್ಯಾಕಾಂಡದ ಬಗ್ಗೆ ಆ ಜನ ಎಷ್ಟು ನೋವು ಅನುಭವಿಸಿದ್ರು ಅಂತ ನೋಡಿ ನಾವು ಅವ್ರ ಜೊತೆ ನಿಂತ್ಕೊಳ್ಳೋದು ಬೇಡವಾ? ಇಬ್ಬರು ಟೆರರಿಸ್ಟ್ ಇರ್ಬೋದು ಕಾಶ್ಮೀರಿಗಳು, ಅವರನ್ನು ನಮ್ಮ ಸೈನ್ಯ ಹಿಡಿಯುತ್ತೆ, ಹೊಡೆಯುತ್ತೆ, ಬೊಂಗಿಸುತ್ತೆ, ನೋ ಇಶ್ಯೂ ಅಬೌಟ್ ದ್ಯಾಟ್. ಆದರೆ ಈ ಸಂದರ್ಭದಲ್ಲಿ ಟಾರ್ಗೆಟ್ ರಾಜಕೀಯ ಕಾರಣಕ್ಕಾಗಿ, ರಾಜಕೀಯ ಲಾಭಕ್ಕಾಗಿ ಪ್ರಭುತ್ವ ಇದನ್ನ ಸೀರಿಯಸ್ ಆಗಿ ರಾಜಕೀಯ ಲಾಭಕ್ಕಾಗಿ ಇದನ್ನ ಬಳಸ್ಕೊತಾ ಇದೆ ಅಂತ ನನಗೆ ಅನಿಸುತ್ತೆ. ಯಾಕೆಂದರೆ ಏನು ಸೆಕ್ಯೂರಿಟಿ ಫೇಲ್ಯೂರ್ ಅದ್ರ ಬಗ್ಗೆ ಚರ್ಚೆ ನಡೀತಿಲ್ಲ, ಇಂಟೆಲಿಜೆನ್ಸ್ ಫೇಲ್ಯೂರ್ ಅದ್ರ ಬಗ್ಗೆ ಚರ್ಚೆ ನಡೀತಾ ಇಲ್ಲ. ವಾಯ್? ನಡೀಬೇಕಲ್ವಾ? ಯಾಕೆಂದರೆ ಪುಲ್ವಾಮಾದಲ್ಲೂ ಕೂಡ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿತ್ತು. ಬಹುತೇಕ ಕಾಶ್ಮೀರದಲ್ಲಿ ನಡೆದಿರುವ ಬಹುತೇಕ ಭಯೋತ್ಪಾದಕ ದಾಳಿಗಳೇನಿವೆ ಅಲ್ಲೆಲ್ಲ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗ್ತಾ ಇದೆ. ವಾಯ್ 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 ವಾಯ್? ಉತ್ತರ ಕೊಡಬೇಕಲ್ವಾ? ಅದಕ್ಕೆ ಉತ್ತರ ಬೇಕು ನಮಗೆ ಅಲ್ವಾ? ಅದ್ರ ಜೊತೆಗೆ ಇಂಥ ಹತ್ಯಾಕಾಂಡಗಳು ನೀವು ಚುನಾವಣೆಯ ಲಾಭದಿಂದ ನೋಡ್ತೀರಿ ಅಂತಾದರೆ, ನಾನು ನಿನ್ನೆನೂ ಅದ್ರ ಬಗ್ಗೆ ಮಾತನಾಡಿದೆ. ಒಂದು ದಿನ ಆಗಿಲ್ಲ ಈ ಹತ್ಯಾಕಾಂಡ ನಡೆದು ಪ್ರಧಾನಿ ನರೇಂದ್ರ ಮೋದಿಯವರು ಬಿಹಾರದಲ್ಲಿ ಚುನಾವಣಾ ಪ್ರಚಾರಕ್ಕೆ ಇನ್ನೊಂದಕ್ಕೆ ಹೋಗ್ತಾರೆ. ಸರಿನಾ? ಇದು ಭಕ್ತಗಣ ಯೋಚನೆ ಮಾಡಿ, ನಿಮಗೆ ಬಿಟ್ಟಿದ್ದು. ಈಗ ಭಾಳಷ್ಟು ಜನ ಚರ್ಚೆ ಮಾಡೋಕ್ಕೆ ಶುರು ಮಾಡಿದ್ದೇನು ಗೊತ್ತಾ? ಈ ಘಟನೆಗೆ ಸಂಬಂಧಪಟ್ಟಂತೆ ಪ್ರಧಾನಮಂತ್ರಿಗಳನ್ನು ಎಳಕ್ಕೆ ತರಬಾರದು, ಅವರು ದೇಶಕ್ಕಾಗಿ, ದೇಶದ ಆರ್ಥಿಕತೆಗಾಗಿ ಅವರು ಹೋರಾಟ ಮಾಡ್ತಿದ್ದಾರೆ, ಅವರ ಹೆಸರನ್ನು ಎತ್ತಬಾರದು. ಯಾವ ಸೀಮೆ ಜನರಿ ನೀವು? ನಾವು ಪ್ರಶ್ನಿಸಬೇಕಾದದ್ದು ಪ್ರಧಾನಿಯವರನ್ನು. ಅವರು ನಮ್ಮೆಲ್ಲರ ಪ್ರಧಾನಿ, ಚಡ್ಡಿ ಲಂಗೋಟಿಯ ಪ್ರಧಾನಿ ಮಾತ್ರ ಅಲ್ಲ, RSS ಪ್ರಧಾನಿ ಮಾತ್ರ ಅಲ್ಲ ಅಲ್ವಾ, BJP ಪ್ರಧಾನಿ ಮಾತ್ರ, ಈ ದೇಶದ ಪ್ರಧಾನಿ. ಈ ದೇಶದ ಪ್ರಧಾನಿಯನ್ನು ಪ್ರಶ್ನಿಸುವ ಹಕ್ಕು ಮತ್ತು ಅಧಿಕಾರ ಈ ದೇಶದ ಪ್ರತಿಯೊಬ್ಬ ನಾಗರಿಕನೂ ಇದೆ. ಅದು ನನಗೂ ಇದೆ. ನೀವೇನು ಗೊತ್ತಾ, ಮೋದಿ ಎಷ್ಟು ದೊಡ್ಡವರು, ನೀ ಸಣ್ಣವರು. ಪ್ರಶ್ನೆ ಕೇಳುವುದಕ್ಕೆ ದೊಡ್ಡವರು ಸಣ್ಣವರು, ಅವ್ರು ದೊಡ್ಡ ಮನುಷ್ಯರು, ನಾನು ಸಾಮಾನ್ಯ. ಆದರೆ ನನ್ನ ಬಳಿ ಪ್ರಶ್ನೆಗಳಿವೆ.
ನನ್ನ ಬಳಿ ಪ್ರಶ್ನೆಗಳಿವೆ. ಮೋದಿ ಸಾಹೇಬ್ರೆ, ಯಾಕೆ ಇಂಟೆಲಿಜೆನ್ಸ್ ಪದೇ ಪದೇ ಫೇಲ್ ಆಗುತ್ತೆ? ಮೋದಿ ಸಾಹೇಬ್ರೆ, ಇಂತಹ ಘಟನೆ ಏನು ನಡೆದ ಕೆಲವೇ ತಿಂಗಳುಗಳಲ್ಲಿ ದೇಶದಲ್ಲಿ ಯಾಕೆ ಇಲೆಕ್ಷನ್ ಬರುತ್ತೆ? ಅಥವಾ ಇಲೆಕ್ಷನ್ ಹತ್ತಿರ ಬಂದಾಗಲೇ ಇಂಥ ಘಟನೆಗಳು ಯಾಕೆ ನಡೀತವೆ? ಹೇಳಬೇಕಲ್ವ? ನಮಗೆ ಸಂಶಯಗಳಿವೆ, ನಮಗೆ ಸಂಶಯ ಇದೆ. ನಾನು ನಿಮ್ಮ ಮೇಲೆ ಆರೋಪ ಮಾಡಲಾರೆ, BJPಯ ಮೇಲೆ ಆರೋಪ ಮಾಡಲಾರೆ. ಆರೋಪ ಮಾಡುವುದು ನನ್ನ ಕೆಲಸ ಅಲ್ಲ, ನನಗೆ ಗೊತ್ತಿಲ್ಲದೆ ಆರೋಪವನ್ನು ಮಾಡಲ್ಲ. ಆದರೆ ನನಗೆ ಪ್ರಶ್ನಿಸುವ ಹಕ್ಕಿದೆ, ನನಗೆ ಸಂಶಯ ಇದೆ. ಯಾಕೆ ಇದು ಈ ದೇಶದಲ್ಲಿ ನಡೀತಾ ಇದೆ? ಯಾಕೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಬಗ್ಗೆ ಚರ್ಚೆ ನಡೆಯಲ್ಲ? ಯಾಕೆ ಸೆಕ್ಯೂರಿಟಿ ಫೇಲ್ಯೂರ್ ಬಗ್ಗೆ ಚರ್ಚೆ ನಡೆಯಲ್ಲ? ಯಾಕೆ ನಾನು ನಿನ್ನೆ ಹೇಳಿದೆ, ಒಂದು ಪ್ರದೇಶದಲ್ಲಿ 4 ಬಾರಿಗಿಂತ ಹೆಚ್ಚು ಸಲ ಅಲ್ಲಿ ಈ ರೀತಿ ಉಗ್ರಗಾಮಿ ದಾಳಿ ನಡೆದಿದೆ ಪಹಲ್ಗಾಮ್ದಲ್ಲಿ. ಅಲ್ಲಿ ಯಾಕೆ ನೀವು ಸೈನಿಕರನ್ನ ಇಟ್ಟಿಲ್ಲ? 2,000 ಜನ ಅವತ್ತಿದ್ದರಲ್ಲ, ಒಬ್ರಿಗೆ ರಕ್ಷಣೆಗಾಗಿ 4 ಜನ ಆದರೂ ಬೇಕು, ಬಂದೂಕುದಾರಿಗಳು, ಸಶಸ್ತ್ರಧಾರಿಗಳು ಅಂತ ಯಾಕೆ ಅನಿಸಲ್ಲ? ನಿಮಗೆ ಯಾಕೆ ಅನಿಸಲ್ಲ? ಚಾಣಕ್ಯ ಅಂತ ಮಾಧ್ಯಮದಲ್ಲಿ ಸದಾ ಹೊಗಳಿಸ್ಕೊಳ್ಳುವ ಗೃಹ ಸಚಿವರು ಯಾಕೆ ಅನಿಸಲ್ಲ? ವಾಟ್ ಈಸ್ ಪ್ರಾಬ್ಲಮ್ ವಿತ್ ದೆಮ್? ಯಾಕೆ ಬೇಕಲ್ವ? ನಾನು ಇನ್ನೇ ಒಂದು ಮಾತಾಡಿದೆ, ಬಿಹಾರದ ಸಭೆಯಲ್ಲಿ ಯಾಕೆ ಪ್ರಧಾನಿಗಳು ನಿತೀಶ್ ಕುಮಾರ್ ಜೊತೆ ನಗ್ತಾ ಇದ್ದರು? ಅವ್ರಿಗೆ ಹೃದಯ ಇಲ್ವಾ, ಆತ್ಮ ಇಲ್ವಾ ಅಂತ ಪ್ರಶ್ನೆ ಮಾಡಿದ್ದೆ. ಈ ಪ್ರಶ್ನೆಗೆ ಯಾರೋ ಈ ಗೋಧಿ ಕಂಪ್ನಿಗಳು ಇನ್ನೊಬ್ಬರು ಯಾರೋ ಬಂದುಬಿಟ್ಟು, ಇಲ್ರಿ ನಿಮ್ಮಂಥ ಪತ್ರಕರ್ತರು ನೋಡಿ ಮೋದಿ ನಗ್ತಾ ಇದ್ರು. ಎಂಥ ದುಷ್ಟ ಜನರಲ್ಲಿ, ನನ್ನ ನೋಡಿ ನಕ್ಕಲ್ಲಿ ಬಿಡ್ರಿ, ಅಲ್ಲಿ ಸಾವಿನ ಮನೆ ಅದು. ಜನ ಸತ್ತಿದ್ದಾರೆ, ದೇಶ ನೋವಿನಲ್ಲಿದೆ. ಇಂಡಿಯಾ ಇಂಡಿಯಾಕ್ಕೆ ಗಾಯ ಆಗಿದೆ, ಹೃದಯದ ಮೇಲೆ ಗಾಯ ಆಗಿದೆ. ಇಂಥ ಸನ್ನಿವೇಶದಲ್ಲಿ ಈ ರೀತಿ ಮಾತಾಡ್ಕೊಂಡು ಮೋದಿಯವ್ರ ಬಗ್ಗೆ ಮಾತನಾಡ್ಕೊಡ್ದು ಯಾರ ಮಾಧ್ಯಮಗಳಲ್ಲೂ ಹೇಳ್ತಿದ್ರಂತೆ, ಯಾವುದೋ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ. ಮೋದಿಜಿಯನ್ನು ಎಳಿಬಿಡಿ ಇದಕ್ಕೆ ಅಂತ. ಮೋದಿಜಿ ಎಳೆಯೋದಲ್ಲ, ನಿಮ್ಮ ಗೋಧಿ ಮೀಡಿಯಾದವ್ರನ್ನ ಎಳಿಬೇಕು. ಜನ ಎಳೆದು ಹೊತ್ತಾಕ್ಬೇಕು ರಸ್ತೆಗೆ. ನೀವು ಅದಕ್ಕೆ ಯೋಗ್ಯರು, ನೀವು ಸತ್ಯವಂತರಲ್ಲ, ಅಲ್ಲವೇ ಅಲ್ಲ. ಸತ್ಯದ ಬಗ್ಗೆ ನಿಮಗೆ ಯಾವ ಇದು ಇಲ್ಲ. ನೀವು ಮೋದಿ ಪರಿಚಾರಕರು, ಮೋದಿಯವರ ಬಟ್ಟಂಗಿಗಳು, ಮೋದಿ ಬಟ್ಟೆ ಇಸ್ತ್ರಿ ಹೊಡೆಯುವವರು ನೀವು ಮಾಧ್ಯಮದವರು, ಮೋದಿಯವರ ಸ್ನಾನ ಮಾಡಿಸೋರು, ಮೋದಿಯವರಿಗೆ ಪೌಡರ್ ಹಚ್ಚುವವರು, ಮೋದಿಗೆ ಹೋಗ್ಬಿಟ್ಟು ಅವ್ರ ತಲೆ ಮೇಲೆ ಕಿರೀಟ ಇಡುವವರು, ಅವರ ಪಾದಪೂಜೆ ಮಾಡುವವರು, ಪಾದಕ್ಕೆ ಕುಂಕುಮ ಅರಿಶಿನ ಹೂವು ಹಾಕುವವರು, ಸದಾ ಅವ್ರ ಕಾಲ ಮೇಲೆ ಬೀಳೋರು. ದಟ್ ಈಸ್ ವಾಟ್ ಕಾಲ್ಡ್ ಗೋಧಿ ಮೀಡಿಯಾ. ಗೋಧಿ ಮೀಡಿಯಾ ಮೀನ್ಸ್ ಇಂಗ್ಲೀಷ್ನಲ್ಲಿ ಲ್ಯಾಪ್ಟಾಪ್ ಮೀಡಿಯಾ ಅಂತ. ಅಂದರೆ ನೀವು ಮೋದಿಯವರ ತೊಡೆ ಮೇಲೆ ಕೂತವರು, ಅವರು ಆಡಿಸ್ತಾರೆ ನಿಮಗೆ ಲಾಲಿ 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 ಲಲ್ಲ ಲಾಲಿ ಲಾಲಿ ಕೂತಿದ್ದೀರಿ. ಹಾಗೆ ಇಂಥ ಸಂದರ್ಭದಲ್ಲಿ ಕೇಳಬೇಕಾದ ಪ್ರಶ್ನೆಯನ್ನು ಕೇಳಲ್ಲ. ಯಾಕೆ ಇಂಟೆಲಿಜೆನ್ಸ್ ಫೇಲ್ಯೂರು ಪ್ರಶ್ನೆ ಮಾಡಲ್ಲ? ಯಾಕೆ ಭದ್ರತಾ ವೈಫಲ್ಯ ಪ್ರಶ್ನೆ ಮಾಡಲ್ಲ? ಅದನ್ನೆಲ್ಲ ಬಿಟ್ಬಿಟ್ಟು ಇಡೀ ಇದು ಯುದ್ಧ ನಡಿಬೇಕು, ಯುದ್ಧ ನಡೆದ್ರೆ ಏನು ಆಗುತ್ತೆ ಅನ್ನುವ ಚರ್ಚೆಯನ್ನಾದರೂ ಮಾಡಿದ್ದೀರಾ ನೀವು? ವಾಟ್ ವಿಲ್ ಹ್ಯಾಪನ್ ಆಫ್ಟರ್ ದ ವಾರ್? ಜಗತ್ತಿನಲ್ಲಿ ವಾರ್ ನಡೆದ ಮೇಲೆ ಯಾವ ದೇಶದಲ್ಲಿ ಏನಾಗಿದೆ ಅಂತ ಗೊತ್ತಾ ನಿಮಗೆ? ಗೊತ್ತಾ? ಅದ್ರ ಬಗ್ಗೆ ಚರ್ಚೆ ಮಾಡ. ಉನ್ಮಾದವೇ ನಿಮ್ಮ ಆಸ್ತಿ ಅಂತ. ಅದೇ ನಿಮ್ಮ TRP. ಉನ್ಮಾದವನ್ನು ಉಂಟು ಮಾಡೋದು, ಯುದ್ಧದ ವಾತಾವರಣವನ್ನು ಸೃಷ್ಟಿಸ್ತಾ ಹೋಗೋದು. ಆಯಿತಾ? ನಾನು ಅದನ್ನು ಹೇಳಿದೆ. ಸೊ ಪಾಕಿಸ್ತಾನ ಹೇಗಿದೆ ಅದು ಹುಚ್ಚರು ಅವ್ರು ಇರೋರು, ಅವ್ರ ಕೈಯಲ್ಲಿ ನ್ಯೂಕ್ಲಿಯರ್ ಬಾಂಬ್ ಇದೆ. ಈಗಾಗಲೇ ಹೋಗ್ಬಿಟ್ಟು ಬಾಕ್ರಾನಂಗಲಿಗೆ ನಾವು ಬಾಂಬ್ ಹಾಕ್ತೀವಿ, ಹೊಡಿತೀವಿ ಅಂತಿದ್ದಾರೆ. ಬಾಕ್ರಾನಂಗಲ್ ಹೊಡೆದ್ರೆ ಪಾಕಿಸ್ತಾನ ಪಂಜಾಬೇ ಮುಳುಗೋಗುತ್ತೆ ಅನ್ನೋ ಕಾಮನ್ ಸೆನ್ಸೇ ಇಲ್ಲ ಅವರಿಗೆ, ಜ್ಞಾನನೇ ಇಲ್ಲ, ತಿಳುವಳಿಕೆನೇ ಇಲ್ಲ. ದೇಹದಲ್ಲಿ ಯಾವ ಅಂಗವೂ ಪಾಕಿಸ್ತಾನಿಗಳಿಗೆ ಸರಿಯಾಗಿಲ್ಲ. ತಲೆ ಇರಬೇಕಾದ್ರಲ್ಲಿ ಮೆದುಳು ಇರಬೇಕಲ್ಲ, ಮೆದುಳಿಲ್ಲ. ಹೃದಯ ಇರಬೇಕಾದ್ರಲ್ಲಿ ಹೃದಯ ಇಲ್ಲ ಅಲ್ವಾ? ಕಿಡ್ನಿ ಇರಬೇಕಾದ್ರೆ ಕಿಡ್ನಿ ಇಲ್ಲ. ಉಳಿದ ಅಂಗಾಂಗಗಳು ಎಲ್ಲೆಲ್ಲಿರ್ಬೇಕೋ ಯಾವುದೂ ಇಲ್ಲ. ಗುಪ್ತಾಂಗಗಳು ಅವ್ರಿಗೆ ಇದೆಯಾ ಇಲ್ಲ ಗೊತ್ತಿಲ್ಲ. ಆ ಟೈಪ್ ಬಿಹೇವ್ ಮಾಡೋ ಜನ. ಅವರನ್ನು ನೀವು ಯುದ್ಧಕ್ಕೆ ಕರೆದು ಹಿಂದೆ ಮುಂದಿಲ್ದಿರೋ ನನ್ನ ಮಕ್ಕಳು ಅವ್ರು ಏನು ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ನಾನು ಬೆಳಗ್ಗೆ ಒಂದು ಇದರಲ್ಲಿ ಹೇಳಿದೆ, 3 ದಿನ ಯುದ್ಧ ಮಾಡೋ ಶಕ್ತಿ ಇಲ್ಲ ಅವರಿಗೆ, 1-2 ದಿವಸ ಯುದ್ಧ ಮಾಡೋ ಶಕ್ತಿ ಇಲ್ಲ. ಅಂಥವ್ರ ಕೈಲಿ ಬಾಂಬ್ ಇದೆ. ಹುಚ್ಚರು ಏನು ಬೇಕಾದ್ರೂ ಮಾಡ್ಬೋದು. ಅದ್ರ ಬಗ್ಗೆನೂ ನಾವು ಆಲೋಚನೆ ಮಾಡಬೇಕಲ್ವ, ಚರ್ಚೆ ಮಾಡಬೇಕಲ್ವ. ಈ ನನ್ನ ಮಕ್ಕಳು ಏನು ಮಾಡ್ಬಿಡ್ಬೋದು ಅಂತ. ಅದು ಯಾವುದೂ ಇಲ್ಲ. ಯುದ್ಧ ನಡೀಲಿ. ಇದು ಈ ಮಧ್ಯಾಹ್ನದ ಸುದ್ದಿ ಮತ್ತು ವಿಶ್ಲೇಷಣೆ. ಇನ್ನು ಹಾಗೆ ಮಾಡ್ತೀನಿ ನಾನು. ಪ್ರತಿ ಒಂದು ಸಂದರ್ಭದಲ್ಲಿ ಇರುವ ಸುದ್ದಿಗಳನ್ನು ತೆಗೆದುಕೊಂಡು ಆ ಸುದ್ದಿಯನ್ನು ವಿಶ್ಲೇಷಿಸುವ ಕೆಲಸವನ್ನು ಮಾಡ್ತೀನಿ ನಾನು. ತಮಗೆ ತಲುಪಿಸೋದು ಬಿಟ್ವೀನ್ ದ ಲೈನ್ಸ್ ಅಂತಾರೆ. ಫಸ್ಟ್ ನಿಮಗೆ ಹಾರ್ಡ್ ನ್ಯೂಸ್ ಕೊಡ್ತೀನಿ.
ಹಾರ್ಡ್ ನ್ಯೂಸ್ ಕೊಟ್ಬಿಟ್ಟು ಅದರ ಬಿಟ್ವೀನ್ ದ ಲೈನ್ಸ್ ಏನಿದೆ ಅದನ್ನು ನಾನು ಎಂಡಿಗೆ ವಿಶ್ಲೇಷಣೆ ಟ್ರೈ ಮಾಡ್ತೀನಿ. ಇದು ನಿಮ್ಮ ಸುದ್ದಿ ಟಿವಿ. ನಾನು ಶಶಿಧರ್ ಭಟ್. ಎಲ್ಲರೂ ಒಳ್ಳೆಯದಾಗಲಿ. ನಮಸ್ಕಾರ.